ಹೌದು, ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮ್ಕಿ ಹಾಕಿ ಬೆದರಿಕೆಯೊಡ್ಡಿದ್ದ ರಾಜೀವ್ ಗೌಡ. ಇತ್ತ ಆರೋಪಿ ರಾಜೀವ್ ಗೌಡನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದರೆ ಈತ ಪಕ್ಕಾ ನಟೋರಿಯಸ್ ಆಗಿರೋದ್ರಿಂದ ಪೊಲೀಸರ ಪ್ರತಿಯೊಂದು ನಡೆ ಹಾಗೂ ಕಾರ್ಯಾಚರಣೆಯ ಬಗ್ಗೆ ಈತನಿಗೆ ಮೊದಲೇ ಅರಿವಿದೆ. ಪೊಲೀಸ್ ಕಾರ್ಯಾಚರಣೆಯ ಬಗ್ಗೆ ಮಾಧ್ಯಮಗಳಲ್ಲಿ ಹೆಚ್ಚು ಮಾಹಿತಿ ಬೇಡ, ಆರೋಪಿ ಅಲರ್ಟ್ ಆಗಿ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ವತಃ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿದ್ದಾರೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಆರೋಪಿಯನ್ನು ಎಡೆಮುರಿ ಕಟ್ಟಲು ಖಾಕಿ ಪಡೆ ಸನ್ನದ್ಧವಾಗಿದೆ. ಅತ್ತ ಪ್ರಕರಣದ ಗಂಭೀರತೆ ಅರಿತ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಎಚ್ಚೆತ್ತು ಈತನನ್ನು ಪಕ್ಷದಿಂದ ಉಚ್ಚಾಟಿಸಲು ಶಿಫಾರಸು ಮಾಡಿದೆ. ನೋಡಿ, ಆ ಕೇಸಲ್ಲಿ 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. ನೋಡಿ, ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಇದು ನಾನು ಮೀಡಿಯಾ ಮುಖಾಂತರ ತಮ್ಮೆಲ್ಲರ ಗಮನಕ್ಕೆ ಹೇಳ್ತೀವಿ. ಅವರು ಕೂಡ ಮೇ ಬಿ ಯಾವುದೋ ಜಾಗ ಕೂತ್ಕೊಂಡು TV ನೋಡ್ತಾ ಇದ್ದಾರೆ, ಅವರಿಗೆ ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಆ ಪ್ರಶ್ನೆ ನಮಗೆ ಕೇಳಬಾರ್ದು, ಅದು ಮಾಹಿತಿ ನಮಗೆ ಶೇರ್ ಮಾಡೋಕ್ಕೆ ಆಗಲ್ಲ. ನೋಡಿ, ನಮಗೆ ಕಮಿಷನರ್ ಮೇಡಮ್ ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ, ಅದು ನಮಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕಂಪ್ಲೇಂಟು ಆ ಥರ ನಾವು ಆ್ಯಡ್ ಮಾಡಿದ್ದೀವಿ. ಬಟ್ ಕಾನೂನಲ್ಲಿ ಈಗ ಕೂಡ ಒಂದು ಅಧಿಕಾರ ಇದೆ ಐಯೋಗೆ ಕಿ ಈ ಥರ ಬೇರೆ ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ, ತೋ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಐಯೋಗೆ ಅಧಿಕಾರ ಇದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ. ನೋಡಿ, ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ. ಅವರ ಮೇಲೆ ಕೂಡ ಎಷ್ಟು 16 ಕೇಸ್ ಇದೆ, 16 ಕೇಸಸ್ ಇದೆ. ಸುಮಾರು ಕೇಸಸ್ ಅವರು ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ. ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಚೆಕ್ ಮಾಡ್ತಾರೆ, ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ. ನಾನು ಸ್ವಂತ ASP ಆಗಿ ಅವರ ಮೇಲೆ 2 ಅಟ್ರಾಸಿಟಿ ಕೇಸಸ್ ಇತ್ತು, ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಸೊ ಅವ್ರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ, ತುಂಬ ನೊಟೋರಿಯಸ್ ಇದ್ದಾರೆ ಅವರು. ಸೊ ಅದೇ ಕಾರಣ ನಾನು ತಮ್ಮೆಲ್ಲರಿಗೆ ಅದೇ ಮನವಿ ಮಾಡ್ತಾಯಿದ್ದೀವಿ ಕಿ ದಯವಿಟ್ಟು ಈ ಥರದ್ದು ಪೊಲೀಸ್ ಏನು ಮಾಡ್ತಾ ಇದ್ದಾರೆ, ಪೊಲೀಸ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಎಷ್ಟು ತಂಡ ಮಾಡಿದ್ದಾರೆ, ಆ ಥರದ್ದು ಮಾಹಿತಿ ದಯವಿಟ್ಟು ಪೊಲೀಸ್ ಮೀಡಿಯಾ ಅಲ್ಲಿ ತೋರಿಸ್ಬಾರ್ದು. ಬಿಕಾಸ್ ಅವ್ರಿಗೆ ಕೂಡ ಈ ಥರ ಥರ್ಡ್ ಪರ್ಸನ್ನಿಂದ ಅಥವಾ ಅವ್ರಿಗೆ ಸ್ವಂತ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಡೇ ಆ್ಯಂಡ್ ನೈಟ್ ನಮ್ಮ ಆಫೀಸರ್ಸ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ, ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ. 100% ಬೇಗ ಅರೆಸ್ಟ್ ಮಾಡ್ತೀವಿ ನಾವು. ಯಾವುದು ಥರದ್ದು ಒಂದು ಪಾಯಿಂಟ್ ಇಲ್ಲ. ಇವರ ಮೇಲೆ ಹೇಗೆ ಥರ ಕೇಸ್ ಆಗಿದೆ, ಆ ಕೇಸ್ ವಿಚಾರ ಬಗ್ಗೆ ಏನೇನು ಸೆಕ್ಷನ್ಸ್ ಆಫ್ ಲಾ ಅಪ್ಲಿಕೇಬಲ್ ಇದೆ ಆ ವಿಚಾರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅವರದ್ದು ತಪ್ಪೇನಿದೆ ಅದು ಎಲ್ಲ ಮೀಡಿಯಾ ಮುಖಾಂತರ ಎಲ್ಲರಿಗೆ ಗೊತ್ತಾಗಿದೆ. ಅವರು ಕೋರ್ಟ್ಸ್ಗೆ ಕೂಡ ಹೋಗಿ ಅಪ್ಲೈ ಮಾಡ್ತಾ ಇದ್ದಾರೆ, ಬೇಲ್ಗೆ ಮತ್ತು ಕ್ವೈಸ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಕೋರ್ಟಿಂದ ಕೂಡ ಅವರಿಗೆ ಉತ್ತರ ಸಿಕ್ಕಿದೆ. ಸೊ ನಮ್ಮ ಸೈಡಿಂದ ನಾವು 100% ಎಫರ್ಟ್ ಮಾಡ್ತಾ ಇದ್ದೀವಿ, ಬೇಗ 100% ಅರೆಸ್ಟ್ ಮಾಡ್ತೀವಿ ಅವರು. ಈ ಪ್ರಕರಣ ಈಗ ರಾಜಕೀಯವಾಗಿ ಭಾರಿ ಕಿಚ್ಚು ಹಚ್ಚಿದೆ. ರಾಜ್ಯದ ಪ್ರಭಾವಿ ಸಚಿವರು ಪರ್ಮಿಷನ್ ಕೊಟ್ಟರೆ ಈತನನ್ನು ಪೊಲೀಸರು 24 ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ನೇರವಾಗಿಯೇ ಸವಾಲು ಹಾಕಿದ್ದಾರೆ. ಅಷ್ಟೇ ಅಲ್ಲ, 2023ರಲ್ಲೇ ಈತನ ಮೇಲೆ 9ಕ್ಕೂ ಹೆಚ್ಚಿನ ಕೇಸ್ಗಳಿದ್ದವು. ಆದರೆ ಕಾಂಗ್ರೆಸ್ನಲ್ಲಿ ಯಾವ ಮಾನದಂಡಗಳಿಂದ ಟಿಕೆಟ್ ಕೊಟ್ಟರೋ ಗೊತ್ತಿಲ್ಲ. ಆದರೆ ಅವರು ಅಫಿಡವಿಟ್ ಹಾಕಿದಾಗಲೆಲ್ಲ ಗೊತ್ತಾಗಿದ್ದು ರಾಜೀವ್ ಗೌಡಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ. ಹೈಕಮಾಂಡ್ಗೆ ಮರೆಮಾಚಿರಬೇಕು. ಆತನ ಬಗ್ಗೆ ಸಂಪೂರ್ಣವಾಗಿ ರಾಜ್ಯಕ್ಕೆ ಗೊತ್ತಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟಗೆ ಒಳ್ಳೆಯದಾಗುತ್ತೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟ ಅಂಜನಪ್ಪ ಹೇಳುವ ಮೂಲಕ ಸ್ವಪಕ್ಷೀಯನ ವಿರುದ್ಧವೇ ಗುಡುಗಿದ್ದಾರೆ. ಇನ್ನು ಇದೇ ವೇಳೆ ಮಾಜಿ ಸಚಿವ ಮುನಿಯಪ್ಪ ಮಗ ಶಶಿಧರ್ ಮಾತನಾಡಿ, ನಾವು ಸಾರ್ವಜನಿಕ ವಲಯದಲ್ಲಿ ಇದ್ದಾಗ ಹಿರಿಯರು ಕಿರಿಯರು ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡುವಾಗ ಇತಿಮಿತಿ ಇರುತ್ತೆ. ಯಾರೇ ನಮ್ಮ ಬಳಿ ಬಂದಾಗ ತಿಳುವಳಿಕೆ ನೀಡಬೇಕು, ಅಧಿಕಾರ ಕೋಪ ಚಲಾಯಿಸಬಾರದು. ಅದು ಅವರು ಫಸ್ಟ್ ಕಲಿಯಬೇಕು. ಇನ್ನು ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಕಮಿಟಿ ಹಾಗೂ ರಾಜೀವ್ ಗೌಡ ಪತ್ನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಮತ್ತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದರು.
ಈಗ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು ಪೊಲೀಸ್ ಇಲಾಖೆಯವರು SP ಅವರು ಇವತ್ತು ತಾವು ಹೇಳ್ತಾ ಇದ್ದೀರಿ. ಅದು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅಂತ ಕೇಳ್ಬೋದು. ಹೆಂಗೆ ಕೊಟ್ರಿ ಇಂಥವ್ರು? ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರುಗಳು ಇವರು ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅವ್ರೇನಾದರೂ ನಿಮ್ಮ ಪ್ರಾಮಾಣಿಕತೆ ನೀವು ಕೆಲಸ ಮಾಡಿರಿ ಅಂತ ಒಂದು ಸೂಚನೆ ಕೊಟ್ಟರೆ 24 ಗಂಟೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಈಗ ಕಳೆದ ಚುನಾವಣೆಯಲ್ಲಿ 2 ವರ್ಷದ ಅವಧಿಗೆ ಅವರು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ನಾವು ನಿಲ್ತೀವಿ ಅಂತ ಏನು ಬಂದಿದ್ದೇನಿಲ್ಲ. ಅವರೇನೋ ಒಂದಷ್ಟು ಬಂದು ಸಂಘಟನೆ ಮಾಡಿ ಕೆಲಸ ಮಾಡ್ತಾಯಿದ್ರು. ಕಾರಣಾಂತರದಿಂದ ಹೈಕಮಾಂಡ್ನ ಆಶೀರ್ವಾದ ಅವ್ರಿಗಾಯಿತು. ಯಾವ ಮಾನದಂಡದ ಮೇಲೆ ಅವ್ರಿಗೆ ಟಿಕೆಟ್ ಕೊಟ್ಟರೋ ಗೊತ್ತಿಲ್ಲ. ಆದರೆ ಅವ್ರ ಅಫಿಡವಿಟ್ ಆಗಿದಾಗಲೇ ಗೊತ್ತಾಗಿದೆ ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಅವ್ರಿಗೆ 9ಕ್ಕೂ ಹೆಚ್ಚು ಕೇಸ್ಗಳು ಆ ಸಂದರ್ಭದಲ್ಲಿ 23ರಲ್ಲೇ ಇತ್ತು ಅಂತ ಅಂದ್ಬಿಟ್ಟು ಈ ಥರ ಹಿನ್ನೆಲೆ ಇದ್ದಿದ್ದು ಮೋಸ್ಟ್ಲಿ ಅವರು ಮರೆಮಾಚಿರ್ಬೇಕು. ಹೈಕಮಾಂಡ್ ಗಮನಕ್ಕೆ ತರದೆ ಕಡೆ ದಿನದಲ್ಲಿ ಒಂದು ರಾತ್ರಿ ಬೆಳಗಾದರೆ ಕಡೆ ದಿನ ನಾವು ಅಪ್ಲಿಕೇಶನ್ ಹಾಕೋಂಥದ್ದು. ಅಂಥ ಸಂದರ್ಭದಲ್ಲಿ B ಫಾರ್ಮ್ ಕೊಟ್ಟಾಗ ಎಲ್ಲೋ ಒಂದು ಕಡೆ ವರಿಷ್ಠರಿಗೆ ಈತನ ಬಗ್ಗೆ ಸಂಪೂರ್ಣ ಚಿತ್ರಣ ಇರಲಿಲ್ಲ ಅಂತ ಅನಿಸ್ತದೆ. ಈಗ ಸಂಪೂರ್ಣವಾಗಿ ಒಂದು ಸಂಪೂರ್ಣ ಪರಿಚಯ ಆತನ ಬಗ್ಗೆ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥವ್ರಿಗೆ ಭವಿಷ್ಯ ಇರೋದಿಲ್ಲ, ಶಿಡ್ಲಘಟ್ಟಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ನನ್ನ ಯಾಕಿರೋದು ಡೆಫಿನೆಟ್ಲಿ ಇದೆ. ಯಾಕೆಂದರೆ ಅದು ರೈಟ್ ವೇಲ್ ಅವರು ಡಿಸಿಷನ್ ತೊಗೊಂಡಿದ್ದಾರೆ. ಯಾಕೆಂದರೆ ಈಗ ನಾವು ಪಬ್ಲಿಕ್ ಸರ್ವಿಸಸ್ ಇದ್ದಾಗ ಯಾರೇ ಆಗಲಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಅಂತ ಇದ್ದಾಗ ನಮ್ಮ ಜವಾಬ್ದಾರಿತನ ಇದ್ದೇ ಇರ್ತದೆ. ಮಾತಾಡುವಂಥ ರೀತಿ ಆಗ್ಬೋದು, ಚಿಕ್ಕವರಾಗ್ಬೋದು, ದೊಡ್ಡವರಾಗ್ಬೋದು, ಆಫೀಷಿಯಲ್ಸ್ ಆಗ್ಬೋದು, ನಮ್ಮ ಹತ್ರ ಬಂದೇ ಬರ್ತಾರೆ, ಎಲ್ಲ ಜನನೂ ಬಂದೇ ಬರ್ತಾರೆ. ಎಷ್ಟೇ ಪ್ರೆಷರ್ ಹಾಕಿದ್ರು ಕೂಡ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಬಿಟ್ಟರೆ ಅವ್ರನ್ನ ನಾವು ಬೈದಾಡಿ ಅಥವಾ ಅವ್ರ ಮೇಲೆ ನಾವು ನಮ್ಮ ಕೋಪನ ಅವ್ರು ತೀರಿಸ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅದನ್ನು ಅವ್ರು ಫಸ್ಟ್ ಕಲಿಬೇಕಾಗಿರೋ ಬೇಸಿಕ್ ನೆಸೆಸಿಟೀಸ್. ನಾವು ಈಗ ಕಂಪ್ಲೀಟ್ ಕಮಿಟಿನ ಚೇಂಜ್ ಮಾಡಬೇಕು ಅಂತಲೇ ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ ಕಂಪ್ಲೀಟ್ ಅವ್ರು, ಯಾಕಂದರೆ ಅವ್ರ ವೈಫು ಕೂಡ ಅಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಚೇಂಜ್ ಮಾಡಬೇಕು ಅಂತ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅವ್ರನ್ನ ಪಾರ್ಟಿಯಿಂದನೇ ಒಂದು ಆ್ಯಕ್ಷನ್ ತೊಗೊಬೇಕು ಅಂತಲೇ ಕೊಟ್ಟಿದ್ದೀವಿ. ಅದನ್ನು ಅವರು ಏನು ತೊಗೊತಾರೋ ನೋಡಬೇಕು, ಕಾದು ನೋಡೋಣ. ನಾಳೆ ಆಗುತ್ತೆ ಅದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ 9 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾನೆ. FIR ರದ್ದು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದ. ಆದರೆ ರಾಜೀವ್ ಗೌಡನಿಗೆ ಹೈಕೋರ್ಟ್ ಛೀಮಾರಿ ಹಾಕಿದ್ದು ಇನ್ನೂ 16 ಕೇಸ್ಗಳ ಸರದಾರನಿಗೆ ಖಾಕಿ ಪಡೆ ಸಂಕೋಲೆ ತೋರಿಸೋದು ಯಾವಾಗ ಅನ್ನೋದನ್ನ ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.